ನೋಡಿ ಸರ್, ಇಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನೆ, ಇಲ್ಲೇ ಪಕ್ಕದಲ್ಲಿರೋಂಥದ್ದು. ಇಲ್ಲಿ ಕನ್ಸಲ್ಟೇಷನ್ ಫ್ರೀ ಇರುತ್ತೆ. ಕಾನ್ಸೆಪ್ಟ್ ಫುಡ್ ತಾಲಿ ಮಸಾಜ್ ಇದೆಯಲ್ಲ, ಅದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಸರ್. ಒಂದೇ ₹1 ಕೂಡ ನಾವು ತಗೊಳ್ಳಲ್ಲ ಅದಕ್ಕೆ ನಾವು. ನೋಡಿ ಸರ್, ಡಾಕ್ಟರ್ ಶಿವರಾಜ್ ಕುಮಾರ್ ಆಗಿರ್ಬೋದು, ಮತ್ತು ಮುತ್ತಪ್ಪರೈ, LK ಅಡ್ವಾಣಿ, ಕುಮಾರಮಂಗಲಂ ಬಿರ್ಲಾ, ಅದು ಬಿಟ್ಟು ಜಾವಗಲ್ ಶ್ರೀನಾಥ್, ಶಿಕ್ಷರ್ ಸಿದ್ದು, ಅನಿಲ್ ಕುಂಬ್ಳೆ, ಎಲ್ಲರಿಗೂ ನಾನು ಡಿಟಾಕ್ಸಿಫಿಕೇಷನ್ ಥೆರಪಿ ಮಾಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಯಾರಿಗೆಲ್ಲ ಈ ಕಿಡ್ನಿ ಹಾರ್ಟ್ ಫಂಕ್ಷನ್ ಚೆನ್ನಾಗಿರ್ಬೇಕು ಅಂತಂದ್ರೆ ನೋಡಿ, ಇದು ಕಾನ್ಸಿಯಾ ತಾಲಿ ಫುಟ್ ಮಸಾಜ್ ಅಂತ. ಇದು ಕಾಪರ್ ಆಗಿರೋದು, ಸೈಡ್ ಎಫೆಕ್ಟ್ ಆಗಲ್ಲ. ಇದನ್ನ ಫ್ರೀಯಾಗಿ ನೀವು ಮಾಡಿಸ್ಕೋಬಹುದು. ಇಲ್ಲಿ ಇರ್ತಕ್ಕಂಥವ್ರು ನಮ್ಮ ಎಲ್ಲ ವೆಲ್ ಎಕ್ಸ್ಪೀರಿಯನ್ಸ್ಡ್ ಥೆರಪಿ ಟು 15 to 20 years ಎಕ್ಸ್ಪೀರಿಯನ್ಸ್ ಇರುತ್ತೆ ಇಲ್ಲೆಲ್ಲರಿಗೂ. ಎಲ್ಲ ಮತ್ತೆ ಸರ್ಟಿಫೈಡ್ ಥೆರಪಿಸ್ಟ್ ಆಗಿರ್ತಾರೆ. ನಾನು ಸ್ಟಿಕ್ಕಿಂದ ನಡೀತಾ ಇದೆ, ಈಗ ಸ್ಟಿಕ್ಕಿಂದ ನಡೀತಾ ಇದ್ದೀನಿ. ನಾನೇ ಸ್ವಂತವಾಗಿ ಕೂರ್ತಾ ಇದ್ದೀನಿ, ಎದ್ದೊಳ್ತಾ ಇದ್ದೀನಿ. ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲ ಫ್ರೀ ಇದೆ. ಗ್ಯಾಂಗ್ರೀನ್ ಮತ್ತು ಸೋರಿಯಾಸಿಸ್ ಪೇಷಂಟ್ಸ್ಗಳಿಗೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ನಮ್ಮಲ್ಲಿ ವೀಲ್ ಚೇರಲ್ಲಿ ಬಂದಿರೋ ಪೇಷಂಟ್ಸು ಒಂದೇ ವಾರದ ನಮ್ಮ ಪಂಚಕರ್ಮ ಟ್ರೀಟ್ಮೆಂಟಲ್ಲಿ ಸ್ವಂತ ಕಾಲಲ್ಲಿ ಖುಷಿಯಾಗಿ ವಾಪಸ್ ನಡ್ಕೊಂಡು ಹೋಗಿದ್ದಾರೆ. ಇಂಥ ವಂಡರ್ಸ್ ಅಂತ ಕ್ರಿಯೇಟ್ ಮಾಡಿರುವಂಥ ನಮ್ಮ ಸಂಸ್ಥೆ ಹೆಸರು ಸರ್ ಅಮೈ ಇಂಡಿಯಾ ಅಂತ. ನಮ್ಮಲ್ಲಿ ಪಂಚಕರ್ಮ ಟ್ರೀಟ್ಮೆಂಟ್ ಸಿಗುತ್ತೆ, ಫಿಸಿಯೋಥೆರಪಿ ಇದೆ, ಮತ್ತು ಹಲವಾದ ವೆಲ್ನೆಸ್ ಟ್ರೀಟ್ಮೆಂಟ್ಸ್ಗಳಿದೆ. ನಮ್ಮ ಸೆಂಟರಲ್ಲಿ ನಾವು ಜಸ್ಟ್ ರೋಗಿಗಳನ್ನು ಟ್ರೀಟ್ಮೆಂಟ್ ಮಾಡೋದಲ್ಲದೆ ಸ್ವಂತ ಆರೋಗ್ಯವನ್ನು ಹೆಚ್ಚಿಸುವಂಥ ಟ್ರೀಟ್ಮೆಂಟ್ಗಳನ್ನು ನಾವು ಮಾಡ್ತಾ ಇದ್ದೀವಿ. ಗ್ಯಾಂಗ್ರೀನ್ ಆಗಿರೋ ಪೇಷಂಟ್ಸ್ ಕೇಳಲೇಬೇಕು ಇದನ್ನು. ಹೊರಗಡೆ ಹೋದರೆ ಅವ್ರನ್ನ ಕಾಲೇ ತೆಗಿಬೇಕು ಅಂತ ಹೇಳ್ತಾರೆ. ಬಟ್ ನಮ್ಮಲ್ಲಿ ಬಂದರೆ ವಿದಿನ್ ಫ್ಯೂ ಡೇಸಲ್ಲಿ ನಾವು ಅದನ್ನು ಕ್ಯೂರ್ ಮಾಡಿ ಕೊಡ್ತೀವಿ, ನಾರ್ಮಲ್ ಮಾಡಿ ಕೊಡ್ತೀವಿ. ನಮ್ಮಲ್ಲಿ ಡಾಕ್ಟರ್ ಕನ್ಸಲ್ಟೇಷನ್ ಆಗಿರ್ಬೋದು, ಫಿಸಿಯೋಥೆರಪಿ ಕನ್ಸಲ್ಟೇಷನ್ ಆಗಿರ್ಬೋದು, ಮತ್ತು ಕಾನ್ಸಿಯಾ ಫುಟ್ ಮಸಾಜ್ ಆಗಿರ್ಬೋದು. ಯಾರೆಲ್ಲ ಈ ವಿಡಿಯೋ ತಗೊಂಡು ನಮ್ಗೆ ತೋರಿಸ್ತಿರೋ ಅವರಿಗೆ ಫ್ರೀಯಾಗಿ ಮಾಡಿಕೊಡ್ತೀವಿ. ಬೇರೆ ಯಾವ್ಯಾವ ಡಿಸೀಸಸ್ಗೆ ನಿಮ್ಮಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ ಸರ್? ನಮ್ಮಲ್ಲಿ ಸ್ಟ್ರೋಕ್ಗಾಗಿರ್ಬೋದು, ಆಟೋಇಮ್ಯೂನ್ ಡಿಸೀಸ್ಗಳಾಗಿರ್ಬೋದು, ಸ್ಕಿನ್ ಡಿಸೀಸಸ್ ಆಗಿರುವಂಥ ಸೋರಿಯಾಸಿಸ್ ಆಗಿರ್ಬೋದು, ಎಕ್ಸಿಮಾ ಆಗಿರ್ಬೋದು, ಆಸ್ಟಿಯೋಆರ್ಥರೈಟಿಸ್, ರುಮೆಟೆಡ್ ಆರ್ಥರೈಟಿಸ್, ಹಾಗೆ ಇರುವಂಥ ಎಲ್ಲ ಕಂಡೀಷನ್ಗಳಿಗೂ ನಾವು ಇಲ್ಲಿ ಪಂಚಕರ್ಮ ಟ್ರೀಟ್ಮೆಂಟ್ಸ್ ಕೊಡ್ತೀವಿ. ತುಂಬಾ ಹಾಸ್ಪಿಟಲ್ಗಳು ಬೇಗ ಹೋಗಿದ ತಕ್ಷಣ ಜನರ ಸಮಸ್ಯೆಗೆ ಸ್ಟಿರಾಯ್ಡ್ ಇಂಜೆಕ್ಷನ್ ಕೊಟ್ಬಿಟ್ಟು ಅವ್ರನ್ನ ಪೇನ್ ಕಂಟ್ರೋಲ್ ಮಾಡುತ್ತೆ. ಇವೆಲ್ಲ ಸ್ವಲ್ಪ ಸ್ಲೋ ಆಗಿ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ ಆಯುರ್ವೇದ. ನಿಮ್ಮಲ್ಲಿ ಯಾಕೆ ಬರ್ಬೇಕು ಸರ್ ಜನ? ವೆರಿ ಗುಡ್ ಕ್ವಶನ್. ನೋಡಿ, ಈಗ 100 ವರ್ಷಗಳಿಂದ ಹಿಂದೆ ಈ ಹಾಸ್ಪಿಟಲ್ಗಳೆಲ್ಲ ಇದ್ವಾ? ಈ ಸ್ಟೀರಾಯ್ಡ್ಗಳೆಲ್ಲ ಇದ್ವಾ? ಇಲ್ಲ. ಆಗಿನ ಕಾಲದ ಜನರು ಈ ಥರ ಪಂಚಕರ್ಮ ಟ್ರೀಟ್ಮೆಂಟಿಂದಾಗಿಯೇ ಇಷ್ಟು ಹೆಲ್ದಿಯಾಗಿದ್ದರು ಆ ಕಾಲದಲ್ಲಿ. ನಾವು ಅದನ್ನು ಇವಾಗ ಪುನಃ ರೀಡಿಫೈನ್ ಮಾಡ್ತಾ ಇದ್ದೀವಿ. ಏನ್ಷಿಯಂಟ್ ವಿಸ್ಡಮ್, ಮಾಡರ್ನ್ ಟೆಕ್ನಾಲಜಿ. ನೋಡಿ ಸರ್, ಇದನ್ನು ನಾವು ಪ್ರಮೋಷನ್ಗಾಗಿನೋ ಅಥವಾ ನೀವು ತುಂಬ ಜನ ಬಂದು ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಮಾಡ್ತಾ ಇಲ್ಲ. ಜಸ್ಟ್ ಜನರ ಅವೇರ್ನೆಸ್ಸಿಗೆ, ಜನರ ಹೆಲ್ತ್ಗಾಗಿ ಅಷ್ಟೇ ಮಾಡ್ತಿರೋಂಥ ವಿಡಿಯೋ ಸರ್. ನೀವು ಬನ್ನಿ ಸರ್, ಫ್ರೀ ಕನ್ಸಲ್ಟೇಷನ್ ಇರುತ್ತೆ, ಫಿಸಿಯೋಥೆರಪಿ ಕನ್ಸಲ್ಟೇಷನ್ ಇರುತ್ತೆ. ಬಂದು ನೀವು ಜಸ್ಟ್ ಒಮ್ಮೆ ಟ್ರೈ ಮಾಡಿ ಸರ್. ನೀವು ಈ ತಪ್ಪು ಮಾಡಬೇಡಿ. ಹೊರಗಡೆ ಹಾಸ್ಪಿಟ್ಲಿಗೆ ಹೋದರೆ ಡೈರೆಕ್ಟ್ ಆಪರೇಷನ್ ಅಂತಲೇ ಹೇಳ್ತಾರೆ. ಆದರೆ ನಾವು ಆಯುರ್ವೇದದಲ್ಲಿ ನಮ್ಮ ತೊಂದರೆಯ ಮೂಲ ಕಂಡುಹಿಡ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ. ಈಗ ಕೂಲಿ ಕಾರ್ಮಿಕರಿರ್ಬೋದು, ರೈತರಿರ್ಬೋದು, ಅಥವಾ ದಿನಗೂಲಿ ಕೆಲಸ ಮಾಡ್ತಿರುವಂಥವ್ರು ಇರ್ಬೋದು, ಸಣ್ಣ ಸಣ್ಣ ತೊಂದರೆಗಳಿಗೆ ಡ್ರೈವರ್ಸ್ ಇರ್ಬೋದು, ಟ್ರಕ್ ಓಡಿಸೋರು ಇರ್ಬೋದು, ಆಟೋ ಚಲಾಯಿಸೋರು ಇರ್ಬೋದು, ಕಂಟಿನ್ಯೂಸ್ ಆಗಿ ಕಂಪ್ಯೂಟರ್ ಕೆಲಸ ಮಾಡ್ತಿರೋರಾಗಿರ್ಬೋದು, ಚಿಕ್ಕ ತೊಂದರೆಗಳಿಗೆ ಏನು ಮಾಡ್ತಾರೆ, ಪೇನ್ ಕಿಲ್ಲರ್ಸ್ ತಗೊಳ್ಳೋದು ಅಥವಾ ಗ್ಯಾಸ್ಟ್ರಿಕ್ ಮಾತ್ರೆಗಳನ್ನ ತಗೊಳ್ಳೋದು, ಈ ಥರದನ್ನು ತಗೊಂಡು ದಿನಕ್ಕೆ ಮುಂದೂಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ 2 ವರ್ಷ 3 ವರ್ಷ ಕಳೆದಾಗ ದೊಡ್ಡ ತೊಂದರೆಯನ್ನು ಮಾಡ್ಕೊಂಡು ಬರ್ತಾರೆ. ಆದರೆ ನೀವು ನಮ್ಮ ಅಮೈ ಆಯುರ್ವೇದಕ್ಕೆ ಬಂದರೆ ತೊಂದರೆಯ ಮೂಲನ ಕಂಡುಹಿಡ್ಕೊಂಡು ಆಪರೇಷನ್ ಇಲ್ಲದೆ ಕಮ್ಮಿ ಮೆಡಿಸಿನಲ್ಲಿ, ಕಮ್ಮಿ ಟ್ರೀಟ್ಮೆಂಟ್, ಕಮ್ಮಿ ದುಡ್ಡಲ್ಲಿ ನಿಮಗೆ ಟ್ರೀಟ್ಮೆಂಟ್ ಮಾಡಿ ಕೊಡ್ತೀವಿ. ತುಂಬ ಇಂಪಾರ್ಟೆಂಟು. ಈಗಿನ ದಿನಗಳಲ್ಲಿ ಸ್ಟ್ರೆಸ್ಗೆ ಅಂತ ಹೇಳ್ಬಿಟ್ಟು ಜನ ಡ್ರಗ್ಸ್ಗಾಗಿರ್ಬೋದು, ಸ್ಮೋಕಿಂಗ್ ಆಗಿರ್ಬೋದು, ಆಲ್ಕೋಹಾಲ್ಗಾಗಿರ್ಬೋದು ತುಂಬ ಅಡಿಕ್ಷನ್ ಆಗಿಬಿಟ್ಟಿದ್ದಾರೆ. ಸ್ಟ್ರೆಸ್ ರಿಲೀಫಿಗೆ ಅಂತ ಹೇಳ್ಬಿಟ್ಟು ಲಕ್ಷಗಟ್ಟಲೆ ಕೊಟ್ಬಿಟ್ಟು ಟ್ರಿಪ್ಪೆಲ್ಲ ಹೋಗ್ತಾರೆ. ಬಟ್ ಅದರ ಅವಶ್ಯಕತೆ ಏನೂ ಇಲ್ಲ. ನಮ್ಮ ಸೆಂಟ್ರಿಗೆ ಬಂದರೆ ನಾವು ಮೈಂಡ್ ಬಾಡಿ ಬ್ಯಾಲೆನ್ಸ್ ಮಾಡಿಬಿಟ್ಟು ವೆಲ್ನೆಸ್ ರೆಜ್ಯುನೇಷನ್ ಟ್ರೀಟ್ಮೆಂಟ್ಸಿಂದಾಗಿ ಈ ಸ್ಟ್ರೆಸ್ಸನ್ನು 100% ಕ್ಯೂರ್ ಮಾಡಿ ಕೊಡ್ತೀವಿ ಸರ್. ನಮ್ಮದು ಬಂದು 2 ಸೆಂಟರ್ ಇದೆ. ಒಂದು TK ಲೇಔಟಲ್ಲಿ ಇದೆ, ಇನ್ನೊಂದು ವಿದ್ಯಾರಣ್ಯಪುರಮಲ್ಲಿ ಇದೆ ಸರ್. ನಮ್ಮದು 9 to 6 ಎವ್ರಿ 7 days ವರ್ಕಿಂಗಲ್ಲಿ ಇರುತ್ತೆ. ಮೋರ್ ಡೀಟೇಲ್ಸ್ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಸರ್. ನೋಡಪ್ಪ, ಒಂದು ವಾರದಿಂದ ನಾನು ಇದೇ ಥರ ಕೂತಿದ್ದ, ತುಂಬ ನೋವಿತ್ತು. ಇವಾಗ ನೆನ್ನೆಯಿಂದ ಒಂದು ವೀಕ್ ಆಗ್ತಾಯಿದೆ ನಾಳೆಗೆ. ಅಂದರೆ ಇವಾಗ ನನಗೆ ಸ್ವಲ್ಪ ನೆಮ್ಮದಿ ಸಿಕ್ಕಿದೆ. ಮತ್ತು ಎದ್ದೇಳೋಕ್ಕೂ ನಿಂತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಹಾಗೆ ನಿಲ್ತಾಯಿದ್ದೀನಿ ಸ್ಟಿಕ್ ಇಲ್ಲದೆ. ಈಗ ವಾಸಿ ಆಗ್ತಿದೆ. ನೀವು ಯಾರಿಗಾರ ಇದ್ದರೆ ಬಂದು ಇಲ್ಲಿ ಭೇಟಿ ಮಾಡಿ. ಡಾಕ್ಟ್ರ್ ಕನ್ಸಲ್ಟೇಷನ್ ಎಲ್ಲ ಚೆನ್ನಾಗಿ ತಿಳಿಸಿ ಹೇಳ್ಕೊಡ್ತಾರೆ. ಫೀಸ್ ಇಲ್ಲಪ್ಪ. ಅಂದರೆ ಆರೋಗ್ಯವಾಗಿ ಈಗ ನಂಗೊಂದು ಸ್ವಲ್ಪ ಸ್ಟ್ರೆಂತ್ ಥರ ಮೂವ್ ಮಾಡ್ತಾಯಿದ್ದೀನಿ. ಓಕೆ ಅನಿಸುತ್ತೆ. ನೀವು ಯಾರಿಗಾರ ಅಕ್ಕಪಕ್ಕ ಇದ್ದರೆ ಹೆಲ್ಪ್ ಮಾಡಿ, ಅವ್ರಿಗೂ ಒಳ್ಳೆ ಸಿಕ್ಕಲಿ ಅವ್ರಿಗೆ. ಸರ್, ಯಾವ ಪೇನ್ ಇದ್ದಕ್ಕೆ ನೀವು ಇಲ್ಲಿಗೆ ಬಂದಿದ್ದು? ಪೇನ್ ಇದ್ದರೆ ಹಾಸ್ಪಿಟಲ್ಗಳಿಗೆ ಹೋಗ್ಬೋದಾಯಿತು, ಇದನ್ನ ಯಾಕೆ ಚೂಸ್ ಮಾಡಿದ್ರಿ? ಏನಪ್ಪ ಅಂತ ಹೇಳಿದ್ರೆ, ಹಾಸ್ಪಿಟಲ್ಗೆ ಹೋದರೆ ಮೆಡಿಸನ್ ಕೊಡ್ತಾರೆ, ಇಂಜೆಕ್ಷನ್ ಕೊಡ್ತಾರೆ, ಡ್ರಗ್ಗೆಲ್ಲ ನಾವು ತಗೋಬೇಕು. ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇದು ಆಯುರ್ವೇದ ಅಂತಂದರೆ ನ್ಯಾಚುರಲ್ಲಾಗಿ ನಮಗೆ ಪೇಯ್ನ
ಕ್ಯೂರ್ ಮಾಡೋ ಅಂಥದ್ದು. ನಾನು ಕಳೆದ ತುಂಬ ವರ್ಷಗಳಿಂದ ಆಯುರ್ವೇದಿಕ್ ಟ್ರೀಟ್ಮೆಂಟ್ ನಾನು ತೊಗೋತಾ ಇದ್ದೆ. ಅದರಲ್ಲಿರೋಂಥ ಒಳ್ಳೆ ಸವಲತ್ತುಗಳನ್ನ ನಾವು ಬಳಸ್ಕೊಂಡಿದ್ವಿ. ತುಂಬ ಜನಕ್ಕೆ ಆಯುರ್ವೇದದ ಬಗ್ಗೆ ಅರಿವಿಲ್ಲ. ಅದು ಜನಗಳು ತಿಳ್ಕೊಬೇಕು ಆಯುರ್ವೇದ ಅಂದರೆ ಏನು ಅಂತ. ಅದರಲ್ಲೂ ನಮ್ಮ ಆಯುರ್ವೇದಿಕ್ ಅಮ್ಮ ಇಂಡಿಯಾ ಏನಿದೆ, ಕಳೆದ ತುಂಬ ವರ್ಷಗಳಿಂದ ಒಳ್ಳೆ ಸರ್ವಿಸ್ ಕೊಡ್ತಾ ಬಂದಿದ್ದಾರೆ. ನಾವು ನಮ್ಮ ಫ್ಯಾಮಿಲಿ ಫುಲ್ಲು ಎಲ್ಲ ನಾವೇನೇ ಇದ್ದರೂ ಇಲ್ಲಿ ಸರ್ವಿಸಸ್ ತೊಗೋತೀವಿ. ಮತ್ತು ಡಾಕ್ಟರ್ಸ್ ಕನ್ಸಲ್ಟೇಷನ್ ಎಲ್ಲ ಫ್ರೀ ಇದೆ.